ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಿಫ್ಟಿ ಕನ್ನಡ. ನಿಫ್ಟಿ ಕನ್ನಡಕ್ಕೆ ಸುಸ್ವಾಗತ. ಈ ವಿಡಿಯೋ ಓನ್ಲಿ ಫಾರ್ ಎಜುಕೇಶನ್ ಪರ್ಪಸ್ಗೋಸ್ಕರ, ಇದ್ಯಾವುದೇ ಟ್ರೇಡ್ ರೆಕಮೆಂಡೇಶನ್ ವಿಡಿಯೋ ಅಲ್ಲ. ಮೈ ಡಿಯರ್ ಫ್ರೆಂಡ್, ನಾನು ಮೊನ್ನೆ ಪೋಸ್ಟ್ ಮಾರ್ಕೆಟ್ ವಿಡಿಯೋದಲ್ಲಿ ಹೇಳಿದೆ. ಸೊ ಮಾರ್ಕೆಟ್ ಏನಾದರೂ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಲಿ ಅಥವಾ ಫ್ಲಾಟ್ ಅಲ್ಲಿ ಓಪನ್ ಆಗಲಿ, ಕೆಳಗಡೆ ಬಂದ್ರೆ ನೋಡ್ಕೊಳ್ಳಿ. ಅಟ್ಲೀಸ್ಟ್ ನನಗೆ 22,906ನ ಕ್ರಾಸ್ ಮಾಡಬೇಕು. ಕೆಳಗಡೆ ಬಂತು ಅಂದ್ರೆ 22,906 ಅಥವಾ 10. ಓಕೆನಾ, ಅಟ್ಲೀಸ್ಟ್ ಅದನ್ನ ಕ್ರಾಸ್ ಮಾಡಿ ಮತ್ತೆ ಒಂದು ಫುಲ್ ಬ್ಯಾಕ್ ಹೋಗಿ ಕೆಳಗಡೆ ಬಿದ್ರೆ ಪಿ ಪ್ಲಾನ್ ಮಾಡ್ಕೊಳ್ಳಿ ಅಂತಾನೆ ಹೇಳಿದೆ. ಯಾರೆಲ್ಲ ವಿಡಿಯೋ ನೋಡಿಲ್ಲ ನೋಡ್ಕೊಂಡ್ ಬನ್ನಿ. ಸೊ ಮಾರ್ಕೆಟ್ ಏನಾದ್ರು ಫ್ಲಾಟ್ ಅಲ್ಲಿ ಓಪನ್ ಆಗಿ ಮೇಲ್ಗಡೆ ಹೋಯ್ತು ಅಂದ್ರೆ ಆ ಮೇಲ್ಗಡೆ ನನಗೆ 23,025ನ ಕ್ರಾಸ್ ಮಾಡತ್ತಾ, 23 ಏನೋ ಹಾಕೊಂಡಿದೀನಿ, 23,023. ಸೊ ಅದನ್ನ ಕ್ರಾಸ್ ಮಾಡತ್ತಾ ನೋಡಿ. ಸೊ ಕ್ರಾಸ್ ಮಾಡಿದ್ರೆ ಸಿ ಪ್ಲಾನ್ ಮಾಡ್ಕೊಳ್ಳಿ, ಹಂಗೆ ಒಂದು ಫುಲ್ ಬ್ಯಾಕ್ ಬರುತ್ತೆ. ಸೊ ಹಂಗೆ ಕಂಟಿನ್ಯೂ ಆಗುತ್ತೆ ಮೇಲ್ಗಡೆಗೆ ಸಿ ಅಂತ. ಸೊ ಮಾರ್ಕೆಟ್ ಏನ್ ಮಾಡುತ್ತೆ, ಮೇಲ್ಗಡೆನೆ ಓಪನ್ ಆಗುತ್ತೆ. 23,023 ಏನೋ ಲೈನ್ ಹಾಕಿದೀನಿ, ಒಂದು ಪರ್ಪಲ್ ಲೈನ್ ಇರುತ್ತೆ ನಂದು ಒಂದು. ಓಕೆನಾ, ಅಲ್ಲೇನಾದ್ರೂ ರೆಡ್ ಲೈನು ಇರುತ್ತೆ. ಓಕೆನಾ, ಅಲ್ಲಿಂದ ಓಕೆನಾ ಒಂದು ಪರ್ಪಲ್ ಲೈನ್ ನಿಯರೆಸ್ಟ್. ಓಕೆ, ಅದನ್ನ ಕ್ರಾಸ್ ಮಾಡತ್ತಾ ನೋಡ್ಕೊಳ್ಳಿ ಅಂತಾನೆ ಹೇಳಿದೆ ನಿಫ್ಟಿನಲ್ಲಿ. ಓಕೆ, ಅಲ್ಲಿಂದ ಬಂದ್ರು ನಿನ್ನೆ ಎಲ್ಲೆಲ್ಲಿ ಸಪೋರ್ಟ್ ತಗೋತು. ಓಕೆನಾ, ಎಲ್ಲೆಲ್ಲಿ FVG ಅಂತ ಕರಿತೀವಿ, ಫೇರ್ ವ್ಯಾಲ್ಯೂ ಗ್ಯಾಪ್ ಅಂತ ಒಂದು ಸಣ್ಣದಿದೆ ಇಲ್ಲಿ. ಓಕೆನಾ, ಒಂದು ಸಣ್ಣದಿದೆ. ಸೊ ಒಂದು ಸಪೋರ್ಟ್ ಇದೆ ಇಲ್ಲಿ. ಓಕೆ, ಬಟ್ ನನಗೆ 22,906 ಮತ್ತೆ 10 ನಿಯರೆಸ್ಟ್. ಓಕೆನಾ, ಅದನ್ನ ಕ್ರಾಸ್ ಮಾಡಿದ್ರೆ ಪಿ ಹಂಗೆ ಕಂಟಿನ್ಯೂ ಮಾಡಿ ಎಲ್ಲಿವರೆಗೆ 22,796 ಇಲ್ಲೇನ್ ಸಪೋರ್ಟ್ ಹಾಕಿರ್ತೀನಿ ಅಲ್ಲಿವರೆಗೆನು ಹಂಗೆ ಪಿ ನ ಕಂಟಿನ್ಯೂ ಮಾಡಿ ಕೆಳಗಡೆಗೆ ಅಂತಾನು ಹೇಳಿದೆ. ಒನ್ಸ್ ಅದನ್ನ ಬ್ರೇಕ್ ಆಗುತ್ತಾ ನೋಡ್ಕೊಳ್ಳಿ ಅಂತಾನು ಹೇಳಿದೆ. ಇದನ್ನ ಬ್ರೇಕ್ ಆಗುತ್ತಾ ನೋಡ್ಕೊಳ್ಳಿ. ಸೊ ಇಲ್ಲಿ ನನಗೆ ಅಟ್ಲೀಸ್ಟ್ 22,910 ಆದ್ರೂ ಕ್ರಾಸ್ ಆಗ್ಬೇಕು ಅಂತಾನು ಹೇಳಿದೆ. ಸೊ ಮಾರ್ಕೆಟ್ ಏನ್ ಮಾಡುತ್ತೆ, ಆ ಇಲ್ಲಿಂದನೇ ಸಪೋರ್ಟ್ ತಕೊಂಡು ಮತ್ತೆ ಮೇಲ್ಗಡೆ ಹೋಗುತ್ತೆ. ಯಾಕಂದ್ರೆ ಇಲ್ಲಾಲೆ ನನ್ನ ಮೇಲ್ಗಡೆ 23,023ನ ಮೇಲ್ಗಡೆನೆ ಓಪನ್ ಆಗಿ ಕೆಳಗಡೆ ಬಿಟ್ಟಿದೆ. ಆಲ್ರೆಡಿ ಕ್ರಾಸ್ ಆಗಿದೆ ಆ ಲೈನ್, ಒಂದು ಪರ್ಪಲ್ ಲೈನ್ ಹಾಕಿದೆ, ಆ ಪರ್ಪಲ್ ಲೈನ್ ಕ್ರಾಸ್ ಆಗಿದೆ. ಓಕೆನಾ, ಒಂದು ಫುಲ್ ಬ್ಯಾಕ್ ಬರುತ್ತೆ, ಮತ್ತೆ ಮೇಲ್ಗಡೆ ಹೋಗುತ್ತೆ ಮಾರ್ಕೆಟ್. ನನ್ ಟಾರ್ಗೆಟ್ ಹೇಳಿದೆ 23,073, 23,120ನ ವಾಚ್ ಮಾಡ್ಕೊಳ್ಳಿ. ಇಲ್ಲೆಲ್ಲಾದ್ರೂ ಮಾರ್ಕೆಟ್ ಪ್ರೈಸ್ ಆಕ್ಷನ್ ಮಾಡಿ ಕೆಳಗಡೆ ಬರೋ ಸಾಧ್ಯತೆ ಇರುತ್ತೆ. ಸೊ ಪಿ ಪ್ಲಾನ್ ಮಾಡ್ಕೊಳ್ಳಿ ಅಂತಾನು ಹೇಳಿದೆ. ಓಕೆನಾ, ಪಿ ಪ್ಲಾನ್ ಮಾಡ್ಕೊಳ್ಳಿ, ಪ್ರೈಸ್ ಆಕ್ಷನ್ ವೆಯ್ಟ್ ಮಾಡಿ. ಕೆಳಗಡೆ ಬರುವಾಗ ಇಲ್ಲೊಂದು ಪ್ರೈಸ್ ಆಕ್ಷನ್ ಏನಾರು ಮಾಡಿ ಕೆಳಗಡೆ ಬೀಳ್ತು ಅಂದ್ರೆ ಪಿ ಪ್ಲಾನ್ ಮಾಡ್ಕೊಳ್ಳಿ ಅಂತಾನೆ ಹೇಳಿದೆ ನಿಫ್ಟಿನಲ್ಲಿ. ನಾಳೆ ಅಂದ್ರೆ ಮಂಗಳವಾರ ಮಾರ್ಕೆಟ್ ಏನಾದ್ರೂ ನಿಫ್ಟಿ ಒಂದು ಮೈನರ್ ಚೇಂಜ್ ಆಫ್ ಕ್ಯಾರೆಕ್ಟರ್ ನ ಕ್ರಿಯೇಟ್ ಮಾಡುತ್ತೆ ಇಲ್ಲಿ. ಓಕೆನಾ, ಒಂದು ಮೈನರ್ ಅಷ್ಟೇ. ಮೇಜರ್ ಇದಾಗಿರುತ್ತೆ, ಮೇಜರ್ ಇದಾಗಿರುತ್ತೆ. ಓಕೆ, ಮೇಜರ್ ಇದಾಗಿರುತ್ತೆ. ಸೊ ಅದನ್ನು ಕ್ರಾಸ್ ಮಾಡಿದೆ, ಅದನ್ನು ಕ್ರಾಸ್ ಮಾಡಿದೆ. ಸೊ ಮಾರ್ಕೆಟ್ ಏನ್ ಮಾಡುತ್ತೆ, ಅಲ್ಲಿಂದನೇ ರಿಜೆಕ್ಷನ್ ಆಗಿ ಕೆಳಗಡೆ ಬರುತ್ತೆ. ನಾನು ಲೆವೆಲ್ಸ್ ಕೂಡ ಹೇಳಿದೆ 23,073. ಯಾರೆಲ್ಲ ವಿಡಿಯೋ ನೋಡಿಲ್ಲ ನೋಡ್ಕೊಂಡ್ ಬನ್ನಿ. ಓಕೆನಾ, ನಾಳೆ ಏನಾದ್ರೂ ಫ್ಲಾಟ್ ಅಲ್ಲಿ ಓಪನ್ ಆಗಿ ಮಾರ್ಕೆಟ್ ಏನಾದ್ರೂ ಮೇಲ್ಗಡೆ ಹೋಯ್ತು ಅಂದ್ರೆ, ಸೊ 23,025 ಮತ್ತೆ 50, 23,050 ನಿಯರೆಸ್ಟ್ ಟೈಟ್ ಸ್ಟಾಪ್ ಲಾಸ್ ಇಡಿ. ಅಗ್ರೆಸಿವ್ ಆಗಿ ಎಂಟ್ರಿ ಆಗಿದ್ರೆ ಸಿ ಕಡೆಗೆ. ಓಕೆನಾ, ಇಲ್ಲೆಲ್ಲಾದ್ರೂ ಇದೇ ರೀತಿ ಇಲ್ಲೆಲ್ಲಾದ್ರೂ ಪ್ರೈಸ್ ಆಕ್ಷನ್ ಮಾಡಿ ಕೆಳಗಡೆ ಬೀಳ್ತು ಅಂದ್ರೆ ಪಿ ಪ್ಲಾನ್ ಮಾಡ್ಕೊಳ್ಳಿ. ಓಕೆನಾ, ಪಿ ಪ್ಲಾನ್ ಮಾಡ್ಕೊಳ್ಳಿ. ಸಡನ್ ಆಗಿ ಅಥವಾ ಗ್ಯಾಪ್ ಅಪ್ ಅಲ್ಲೇ ಓಪನ್ ಆಗಿ ಕೆಳಗಡೆ ಬಂತು, ಸೊ 22,931 ನಾವು ವಾಚ್ ಮಾಡಿ 22,850 ತನಕನೂ ಇಟ್ಕೊಳ್ಳಿ ಪಿನ. ಓಕೆನಾ, ಮತ್ತೆ ಇಲ್ಲೆಲ್ಲಾದ್ರೂ ಸಪೋರ್ಟ್ ತಗೊಂಡು ಮತ್ತೆ ಇಲ್ಲೆಲ್ಲಾದ್ರೂ ಕೆಳಗಡೆ ಬೀಳೋ ಸಾಧ್ಯತೆ ಇರುತ್ತೆ. ಸೊ ನೋಡ್ಕೊಳ್ಳಿ. ಒನ್ಸ್ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಮೇಲ್ಗಡೆ ಏನಾದ್ರು ಮಾರ್ಕೆಟ್ ಹೋಯ್ತು ಅಂದ್ರೆ 23,120ನ ವಾಚ್ ಮಾಡ್ಕೊಳ್ಳಿ, 110, 120ನ ವಾಚ್ ಮಾಡ್ಕೊಳ್ಳಿ. ಓಕೆನಾ, ಒನ್ಸ್ ಬ್ರೇಕ್ ಆಗುತ್ತಾ ನೋಡಿ, ಅದನ್ನ ಬ್ರೇಕ್ ಆಗುತ್ತಾ ನೋಡ್ಕೊಳ್ಳಿ. ಬ್ರೇಕ್ ಆಯ್ತಾ, ಒಂದ್ ಫುಲ್ ಬ್ಯಾಕ್ ಬಂದ್ ಏನಾದ್ರು ಮತ್ತೆ ಹೋಯ್ತು ಅಂದ್ರೆ ಸಿ ಪ್ಲಾನ್ ಮಾಡ್ಕೊಳ್ಳಿ. ಓಕೆನಾ, ಸಿ ಪ್ಲಾನ್ ಮಾಡ್ಕೊಳ್ಳಿ. ಮೇಲ್ಗಡೆಗೆ ಏನಾದ್ರು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಹಂಗೆ ಮೇಲ್ಗಡೆ ಹೋಯ್ತು ಅಂದ್ರೆ, ಅಥವಾ ಇಲ್ಲಿ ನನಗೆ ರಿಜೆಕ್ಷನ್ ಆಗೋ ಏನಾದ್ರು ಫ್ಲಾಟ್ ಅಲ್ಲಿ ಓಪನ್ ಆಗ್ಲಿ ಅಥವಾ ಕೆಳಗಡೆ ಬಂದ್ರು ಕೂಡ, ಸೊ ಪಿ ಎಂಟ್ರಿ ಆಗಿರೋರು ಇಟ್ಕೊಳ್ಳಿ 22,851 ಇಟ್ಕೊಳ್ಳಿ. ಸೊ ಫಸ್ಟ್ 22,931ನ ವಾಚ್ ಮಾಡಿ. ಬ್ರೇಕ್ ಆಗುತ್ತಾ, ಅಕಸ್ಮಾತ್ ಇಲ್ಲೇ ಸಪೋರ್ಟ್ ತಗೊಂಡು ಮತ್ತೆ ಮೇಲ್ಗಡೆ ಹೋಗುತ್ತಾ, ಮತ್ತೆ ಏನಾದ್ರು ಇಲ್ಲೆಲ್ಲಾರು ಹೋಗಿ ಹಿಂಗೆ ಬಂದ್ರೆ ಸೈಡ್ ವೇಸ್ ಆಗೋ ಚಾನ್ಸಸ್ ಇರುತ್ತೆ.
ಓಕೆನಾ, ಸೈಡ್ ವೇಸ್ ಆಗೋ ಚಾನ್ಸಸ್ ಇರುತ್ತೆ, ಟೈಮ್ ಇಷ್ಟಲ್ಲೇ ಆಟ ಆಡೋ ಚಾನ್ಸಸ್ ಇರುತ್ತೆ. ಒನ್ಸ್ ಇದನ್ನ ಬ್ರೇಕ್ ಮಾಡ್ಬೇಕು, 23,110ನ ಬ್ರೇಕ್ ಮಾಡ್ಬೇಕು, ಅಥವಾ ಇಲ್ಲಿ 22,796ನ ಬ್ರೇಕ್ ಮಾಡುತ್ತಾ ನೋಡ್ಕೊಳ್ಳಿ ಕೆಳಗಡೆಗೆ. 795, 796ನ ಕೆಳಗಡೆಗೆ ನಿಫ್ಟಿ. ಓಕೆನಾ, ಪಿ ಪಿ ಏನಾದ್ರೂ ಕಂಟಿನ್ಯೂ ಆದ್ರೆ ಇದನ್ನು ಬ್ರೇಕ್ ಮಾಡಿದ್ರೆ ಸೊ ವೆಯ್ಟ್ ಮಾಡಿ, ಒಂದ್ ಫುಲ್ ಬ್ಯಾಕ್ ಮತ್ತೆ ಕೆಳಗಡೆ ಬೀಳೋ ಸಾಧ್ಯತೆ ಇರುತ್ತೆ. ಸೊ ಪಿ ಪ್ಲಾನ್ ಮಾಡ್ಕೊಳ್ಳಿ. ಒಂದ್ ಕರೆಕ್ಷನ್ ಹೋಗಿ ಮತ್ತೆ ಇಲ್ಲೆಲ್ಲಾದ್ರೂ ಹೋಗಿ ಕರೆಕ್ಷನ್ ಹೋಗಿ ಕೆಳಗಡೆ ಬೀಳೋ ಸಾಧ್ಯತೆ ಇರುತ್ತೆ, ಅಥವಾ ಗ್ಯಾಪ್ ಡೌನ್ ಅಲ್ಲೇ ಓಪನ್ ಆದ್ರೂ ಕೂಡ ಇಲ್ಲಿ 22,795 ಹತ್ರನೇ ಇಲ್ಲೆಲ್ಲಾದ್ರೂ ಓಪನ್ ಆಗಿ ಮತ್ತೆ ಮೇಲ್ಗಡೆ ಹೋಯ್ತು ಮಾರ್ಕೆಟ್ ಅಂದ್ರೆ ಆ 23,050, 23,025ನ ಒಂದು ಫೇರ್ ವ್ಯಾಲ್ಯೂ ಗ್ಯಾಪ್ ಅಂತ ಕರಿತೀವಿ. ಓಕೆ, ಅಲ್ಲಿ ವಾಚ್ ಮಾಡ್ಕೊಳ್ಳಿ. ಓಕೆನಾ, ಅಲ್ಲಿ ವಾಚ್ ಮಾಡಿ ಏನಾದ್ರೂ ಸಿ ಎಂಟ್ರಿ ಆಗಿದ್ರೆ ಓಕೆ ಮತ್ತೆ ಪ್ರೈಸನ್ ಮಾಡಿ ಕೆಳಗಡೆ ಬೀಳೋ ಸಾಧ್ಯತೆ ಇರುತ್ತೆ. ಸೊ ಪಿ ಪ್ಲಾನ್ ಮಾಡ್ಕೊಳ್ಳಿ. ಅವಾಗ ಇದೇ ತರ ಪ್ರೈಸ್ ಆಕ್ಷನ್ ಆಗ್ಬೇಕು. ಒಂದು ಮೈನರ್ ಚೇಂಜ್ ಆಫ್ ಕ್ಯಾರೆಕ್ಟರ್. ಓಕೆ, ಇದು ಮೇಜರ್. ಓಕೆ, ಇದೊಂದು ಮೇಜರ್. ಸೊ ಮೇಜರ್ನು ಕ್ರಾಸ್ ಮಾಡಿದೆ. ಸೊ ಲೋವರ್ ಟೈಮ್ ಫ್ರೇಮ್ ಅಲ್ಲಿ, ಓಕೆನಾ, ಲೋವರ್ ಟೈಮ್ ಫ್ರೇಮ್ ಅಲ್ಲಿ. ಸೊ ನನ್ಗೆ ಇಂಟ್ರಾಡೇಗೆ ಹೇಳ್ತಾ ಇದ್ದೀನಿ, ಇಂಟ್ರಾಡೇಗೆ. ಓಕೆನಾ, ಮತ್ತೆ ಏನಾದ್ರೂ ಫುಲ್ ಬ್ಯಾಕ್ ಕೆಳಗಡೆ ಬಿದ್ರೆ ಪಿ ಪ್ಲಾನ್ ಅಷ್ಟೇ. ಇಲ್ಲಿ ಪಿ ಪ್ಲಾನ್ ಮಾಡ್ಕೊಳ್ಳಿ ನಿಫ್ಟಿನಲ್ಲಿ. ಓಕೆನಾ, ಕೆಳಗಡೆ 795ನ ಕ್ರಾಸ್ ಮಾಡುತ್ತಾ ನೋಡ್ಕೊಳ್ಳಿ. ಒನ್ಸ್ ಕ್ರಾಸ್ ಮಾಡಿದ್ರೆ ಒಂದ್ ಫುಲ್ ಬ್ಯಾಕ್ ಬರೋ ಸಾಧ್ಯತೆ ಇರುತ್ತೆ. ಸೊ ಟೈಟ್ ಸ್ಟಾಪ್ ಲಾಸ್ ಜೊತೆಗೆ ಇಟ್ಕೊಳ್ಳಿ. ಸೊ ಮತ್ತೆ ಏನಾದ್ರೂ ಕೆಳಗಡೆ ಇಲ್ಲೆಲ್ಲಾದ್ರೂ ಪಿಡಿಸಿನ ಟಚ್ ಮಾಡಿ ಓಕೆ ಕೆಳಗಡೆ ಬಿದ್ರೆ ಪಿ ಪ್ಲಾನ್ ಮಾಡ್ಕೊಳ್ಳಿ ಮತ್ತೆ. ಓಕೆನಾ, ಹಂಗೆ ಕಂಟಿನ್ಯೂ ಮಾಡಿ ಕೆಳಗಡೆಗೆ. ಏನಾದ್ರೂ ಹಂಗೆ ಮಾರ್ಕೆಟ್ ಕಂಟಿನ್ಯೂ ಆಯ್ತು ಅಂದ್ರೆ, ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೂ ಅಷ್ಟೇ, ಇಷ್ಟಲ್ಲೇ ಓಪನ್ ಆಗಿ ಏನಾದ್ರೂ ಕೆಳಗಡೆ ಬೀಳ್ತು ಅಂದ್ರೆ ಮಾರ್ಕೆಟ್ ಇಷ್ಟಲ್ಲೇ 23,073 ಹತ್ರ ನಿಯರೆಸ್ಟ್ ಇಲ್ಲೆಲ್ಲಾದ್ರೂ ಓಪನ್ ಆಗಿ ಕೆಳಗಡೆ ಬೀಳ್ತು ಮಾರ್ಕೆಟ್, ಸೊ ಪಿ ಎಂಟ್ರಿ ಆಗಿದ್ರೆ ಸ್ಟಾಪ್ ಲಾಸ್ ಮೂವ್ ಮಾಡಿ. ಓಕೆ, 22,795ನ ಕ್ರಾಸ್ ಮಾಡತ್ತಾ ನೋಡ್ಕೊಳ್ಳಿ. ಹಂಗೇನೆ ಅದನ್ನು ಕ್ರಾಸ್ ಮಾಡಿದ್ರೆ 22,680, 22,570, 22,531. ಸೊ ಹಂಗೆ ಕಂಟಿನ್ಯೂ ಮಾಡಿ ಪಿ ಕಡೆಗೆ. ಏನಾದ್ರೂ ಹಂಗೆ ಕಂಟಿನ್ಯೂ ಆಯ್ತು ಮಾರ್ಕೆಟ್ ನಾಳೆ, ಸೊ ಕಂಟಿನ್ಯೂ ಮಾಡಿ ಪಿ ಕಡೆಗೆ ಸ್ಟಾಪ್ ಲಾಸ್ ಮೂವ್ ಮಾಡ್ಕೊಳ್ಳಿ. ಓಕೆನಾ, ಇಲ್ಲೆಲ್ಲಾದ್ರೂ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿ ಮೇಲ್ಗಡೆ ಹೋದ್ರು ಅಷ್ಟೇ 23,023, 25 ಅಥವಾ 50 ಎರಡರಲ್ಲಿ ಇವೆರಡನ್ನು ವಾಚ್ ಮಾಡ್ಕೊಳ್ಳಿ. ಅಲ್ಲೊಂದು ಗ್ಯಾಪ್ ಓಕೆ ಇಷ್ಟ ಅಗಲದಲ್ಲಿ ವಾಚ್ ಮಾಡ್ಕೊಳ್ಳಿ. ಏನಾದ್ರೂ ರಿಜೆಕ್ಷನ್ ಆದ್ರೆ ಸೊ ಡೌನ್ ಅಲ್ಲಿ ಓಪನ್ ಆಗಿ ಮೇಲ್ಗಡೆ ಹೋಗಿ ಪ್ರಯತ್ನ ಮಾಡಿದ್ರೆ ಮಾಡ್ಕೊಳ್ಳಿ. ಕಂಟಿನ್ಯೂ ಆಯ್ತು ಅಂದ್ರೆ 23,110ನ ಕ್ರಾಸ್ ಮಾಡತ್ತಾ ನೋಡ್ಕೊಳ್ಳಿ. ಕ್ರಾಸ್ ಮಾಡಿದ್ರೆ ಸಿ ಹಂಗೆ ಕಂಟಿನ್ಯೂ ಮಾಡಿ ಇಲ್ಲಿವರೆಗೆ. 23,224ನ ವಾಚ್ ಮಾಡ್ಕೊಳ್ಳಿ. ಓಕೆನಾ, 45 ತನಕನೂ ಇದೆ. ಸೊ ಇಲ್ಲೆಲ್ಲಾದ್ರೂ ಪ್ರಯತ್ನ ಮಾಡಿ ಮತ್ತೆ ಕೆಳಗಡೆ ಬೀಳ್ಬೋದು, ಬಿದ್ದು ಮತ್ತೆ ಇಲ್ಲೆಲ್ಲಾದ್ರೂ ಸಪೋರ್ಟ್ ತಗೊಂಡು ಮತ್ತೆ ಮೇಲ್ಗಡೆ ಹೋಗೋ ಸಾಧ್ಯತೆ ಇರತ್ತೆ. ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೂ ಕೂಡ ಇದನ್ನ ಈ ಲೈನ್ ಮೇಲ್ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ ಪಿಡಿಸಿನ ವಾಚ್ ಮಾಡ್ಕೊಳ್ಳಿ. ಏನಾದ್ರೂ ಪ್ರಯತ್ನ ಮಾಡಿ ಮತ್ತೆ ಮೇಲ್ಗಡೆ ಹೋದ್ರೆ ಸಿ ಪ್ಲಾನ್ ಮಾಡ್ಕೊಳ್ಳಿ. ಇಲ್ಲಿ ಪಿ ಎಂಟ್ರಿ ಆಗಿರೋರು ಸ್ಟಾಪ್ ಲಾಸ್ ನ ಮೂವ್ ಮಾಡ್ಕೊಳ್ಳಿ ನಿಫ್ಟಿನಲ್ಲಿ. ಓಕೆನಾ, ಒಂದ್ ಸಂಖ್ಯೆ ಕಂಟಿನ್ಯೂ ಆಗುತ್ತೆ ನೋಡಿ. ಈ 120 ಮೇಲೆ ಏನಾದ್ರೂ ಓಪನ್ ಆಗಿ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಕೆಳಗಡೆ ಬಿದ್ರೆ ಓಕೆನಾ, ಒಂದ್ ಸಂಖ್ಯೆ ಇವತ್ತಾಯ್ತಲ್ಲ ಆ ತರ ಚೇಂಜಸ್ ಆಗ್ಬಹುದು. ಸೊ ಲೈವ್ ಮಾರ್ಕೆಟ್ ನಲ್ಲಿ ಚೇಂಜಸ್ ಇರುತ್ತೆ, ನೋಡ್ಕೊಳ್ಳಿ. ಓಕೆನಾ, ಯಾಕಂದ್ರೆ ಇಲ್ಲಿ ಒಂದು ಮೈನರ್ ಚೇಂಜ್ ಆಫ್ ಕ್ಯಾರೆಕ್ಟರ್ ನ ಕ್ರಿಯೇಟ್ ಮಾಡ್ಕೊಂಡಿದೆ. ಓಕೆನಾ, ನನಗೆ 30 ಮಿನಿಟ್ ಅಲ್ಲಿ ಇರ್ಬೇಕು ಐ ಥಿಂಕ್. ಇಲ್ಲೊಂದು ಫೇರ್ ವ್ಯಾಲ್ಯೂ ಗ್ಯಾಪ್ ಅಂತ ಒಂದು ನನಗೆ ಒಂದು ಗ್ಯಾಪ್ ಇದೆ. ಓಕೆನಾ, ಏನಾದ್ರೂ ಮೇಲ್ಗಡೆ ಹೋಗಿ ಕೆಳಗಡೆ ಬಿದ್ರೆ ಸೊ ಪಿ ಪ್ಲಾನ್ ಮಾಡ್ಕೊಳ್ಳಿ. ಕನ್ಫರ್ಮೇಶನ್ ಒಂದು ರೆಡ್ ಕ್ಯಾಂಡಲ್ ಕನ್ಫರ್ಮೇಶನ್ ಪಿ ಪ್ಲಾನ್ ಮಾಡ್ಕೊಳ್ಳಿ ಕೆಳಗಡೆಗೆ. ಓಕೆ, ಸಿ ಹಂಗೆ ಕಂಟಿನ್ಯೂ ಆಯ್ತು ಮಾರ್ಕೆಟ್ ಏನಾದ್ರೂ ಇದನ್ನ ಕ್ರಾಸ್ ಮಾಡಿ 110ನ ಕ್ರಾಸ್ ಮಾಡಿ ಮತ್ತೆ ಮೇಲ್ಗಡೆ ಹೋಯ್ತು ಅಂದ್ರೆ ಸೊ 23,186, 23,238. ಸೊ ವಾಚ್ ಮಾಡಿ, ಇಲ್ಲೆಲ್ಲಾದ್ರೂ ಪ್ರಯತ್ನ ಮಾಡಿ ಮತ್ತೆ ಕೆಳಗಡೆ ಬೀಳ್ಬೋದು, ಮತ್ತೆ ಇಲ್ಲೆಲ್ಲಾದ್ರೂ ಸಪೋರ್ಟ್ ತಗೊಂಡು ಮತ್ತೆ ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಓಕೆನಾ, 23,245ನ ಕ್ರಾಸ್ ಮಾಡತ್ತಾ ನೋಡ್ಕೊಳ್ಳಿ. ನೆಕ್ಸ್ಟ್ ಟಾರ್ಗೆಟ್ 23,333. ಓಕೆನಾ, ಅದನ್ನು ಬ್ರೇಕ್ ಆದ್ರೆ 23,445. ಓಕೆನಾ, ಹಂಗೆ ಸಿ ಕಡೆಗೆ ಹಂಗೆ ಕಂಟಿನ್ಯೂ ಮಾಡ್ಕೊಳ್ಳಿ.
ಓಕೆ ಮೈ ಡಿಯರ್ ಫ್ರೆಂಡ್, ಫ್ಲಾಟ್ ಅಲ್ಲಿ ಓಪನ್ ಆದ್ರೂ ಅಷ್ಟೇ ಕೆಳಗಡೆ ಬಂದ್ರೆ ಈ ಸಪೋರ್ಟ್ ನ ವೆಯ್ಟ್ ಮಾಡಿ ಮತ್ತೆ ಇಲ್ಲೆಲ್ಲಾದ್ರೂ ಪ್ರೊಜೆಕ್ಷನ್ ಮಾಡಿ ಮತ್ತೆ ಕೆಳಗಡೆ ಬೀಳ್ಬೋದು. ಸೊ ನೋಡ್ಕೊಳ್ಳಿ, ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಕೆಳಗಡೆ ಬಂದ್ರು ಕೂಡ ಈ ಸಪೋರ್ಟ್ ನ ವಾಚ್ ಮಾಡ್ಕೊಳ್ಳಿ. ಮೇಲ್ಗಡೆ ಹೋದ್ರೆ ಈ ರೆಸಿಸ್ಟೆನ್ಸ್ ನ ನೋಡ್ಕೊಳ್ಳಿ, ಕೆಳಗಡೆ ಬೀಳೋ ಸಾಧ್ಯತೆ ಇರುತ್ತೆ. ಒನ್ಸ್ ಬ್ರೇಕ್ ಆದ್ರೆ ಕಂಟಿನ್ಯೂ ಮಾಡಿ ಹಂಗೇನೆ ಮೇಲ್ಗಡೆಗೆ. ಓಕೆ ಮೈ ಡಿಯರ್ ಫ್ರೆಂಡ್, ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.